ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಶುಂಠಿ ಬೆಳೆಯನ್ನು ನಾಟಿ ಮಾಡುವ ಮುನ್ನ ಆ ಭೂಮಿಗೆ ಸುಣ್ಣವನ್ನು ಸೇರಿಸಬೇಕು ಅಥವಾ ಜಿಪ್ಸಮನ್ನು ಸೇರಿಸಬೇಕು ಹಾಗೂ ಯಾವ ಮಣ್ಣಿಗೆ ಯಾವುದನ್ನು ಸೇರಿಸಬೇಕು ಎಂಬುದರ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೊದಲಿಗೆ ಮಣ್ಣಿಗೆ ಸುಣ್ಣ ಅಥವಾ ಜಿಪ್ಸಮನ್ನು ಯಾಕೆ ಸೇರಿಸಬೇಕು ಎಂಬುದರ ಬಗ್ಗೆ ತಿಳಿಯುವ ಮುನ್ನ ಮಣ್ಣಿನ pH ವ್ಯಾಲ್ಯೂ ಅಥವಾ ರಸಸಾರದ ಮೌಲ್ಯದ ಬಗ್ಗೆ ತಿಳಿಯಬೇಕು. ಮಣ್ಣಿನ ಪರೀಕ್ಷೆ ಮಾಡಿದಾಗ ಮಣ್ಣಿನಲ್ಲಿ ಹೈಡ್ರೋಜನ್ ಪೋಷಕಾಂಶದ ಪ್ರಮಾಣ ಎಷ್ಟಿದೆ ಎಂದು ತಿಳಿದುಕೊಳ್ಳುವುದೇ pH ವ್ಯಾಲ್ಯೂ. ಮಣ್ಣಿನ pH ವ್ಯಾಲ್ಯೂ 7 ಅಥವಾ 6.3 ರಿಂದ 8.3 ಇದ್ದರೆ ಅಂತಹ ಮಣ್ಣನ್ನು ತಟಸ್ಥ ಮಣ್ಣು ಎಂದು ಕರೆಯಲಾಗುತ್ತದೆ. ಆ ಮಣ್ಣಿನಲ್ಲಿ ಎಲ್ಲ ಬೆಳೆಯು ಸಮೃದ್ಧಿಯಾಗಿ ಬೆಳೆಯುತ್ತವೆ ಹಾಗೂ ಆ ಮಣ್ಣಿಗೆ ಸುಣ್ಣ ಅಥವಾ ಜಿಪ್ಸಮನ್ನು ಸೇರಿಸುವ ಅಗತ್ಯ ಇರುವುದಿಲ್ಲ. ಆದರೆ ಮಣ್ಣಿನ pH ವ್ಯಾಲ್ಯೂ 7ಕ್ಕಿಂತ ಕಡಿಮೆ ಬಂದರೆ ಅಂದರೆ 4 ಅಥವಾ 5 ಇದ್ದರೆ ಅಂತಹ ಮಣ್ಣನ್ನು ಆಮ್ಲೀಯತೆ ಮಣ್ಣು ಎಂದು ಕರೆಯಲಾಗುತ್ತದೆ. ಆ ಮಣ್ಣಿನಲ್ಲಿ ಎಲ್ಲ ಬೆಳೆಯನ್ನು ಬೆಳೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಆ ಮಣ್ಣಿಗೆ ಸುಣ್ಣವನ್ನು ಸೇರಿಸುವ ಮುಖಾಂತರ ಮಣ್ಣಿನ pH ವ್ಯಾಲ್ಯೂವನ್ನು 7ಕ್ಕೆ ಸರಿದೂಗಿಸಬಹುದು. ಇನ್ನು ಮಣ್ಣಿನ pH ವ್ಯಾಲ್ಯೂ 7ಕ್ಕಿಂತ ಜಾಸ್ತಿ ಬಂದರೆ ಅಂದರೆ 8.5 ರಿಂದ 9 ಅಥವಾ 10 ಬಂದರೆ ಇಂತಹ ಮಣ್ಣನ್ನು ಪ್ರತ್ಯಾಮ್ಲೀಯ ಮಣ್ಣು ಎಂದು ಕರೆಯಲಾಗುತ್ತದೆ. ಇಂತಹ ಮಣ್ಣಿನಲ್ಲಿ ಎಲ್ಲ ಬೆಳೆಯನ್ನು ಬೆಳೆಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈ ಮಣ್ಣಿಗೆ ಜಿಪ್ಸಮ್ ಅನ್ನು ಸೇರಿಸುವ ಮುಖಾಂತರ ಮಣ್ಣಿನ pH ವ್ಯಾಲ್ಯೂ ಅಥವಾ ಮಣ್ಣಿನ ರಸಸಾರದ ಮೌಲ್ಯವನ್ನು 7ಕ್ಕೆ ಸರಿದೂಗಿಸಬಹುದು ಹಾಗೂ ಈ ರೀತಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ ಹಾಗೂ ಎಲ್ಲ ಬೆಳೆಯನ್ನು ಸಮೃದ್ಧಿಯಾಗಿ ಬೆಳೆಯಬಹುದು. ಒಟ್ಟಿನಲ್ಲಿ ಮಣ್ಣಿನ pH ವ್ಯಾಲ್ಯೂ 7 ಇದ್ದರೆ ಮಣ್ಣಿಗೆ ಯಾವುದೇ ರೀತಿಯ ಸುಣ್ಣ ಅಥವಾ ಜಿಪ್ಸಮನ್ನು ಸೇರಿಸುವ ಅಗತ್ಯ ಇರುವುದಿಲ್ಲ. ಆದರೆ ಮಣ್ಣಿನ pH ವ್ಯಾಲ್ಯೂ 7ಕ್ಕಿಂತ ಕಡಿಮೆ ಬಂದರೆ ಅದಕ್ಕೆ ಸುಣ್ಣವನ್ನು ಸೇರಿಸಬೇಕು. ಇನ್ ಕೇಸ್ 7ಕ್ಕಿಂತ ಜಾಸ್ತಿ ಆಗಿದ್ದರೆ ಅದಕ್ಕೆ ಜಿಪ್ಸಮನ್ನು ಸೇರಿಸಬೇಕು. ಹಾಗಾದರೆ ಯಾವ ಮಣ್ಣಿಗೆ ಸುಣ್ಣವನ್ನು ಸೇರಿಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ಸಾಮಾನ್ಯವಾಗಿ ಹುಳಿ ಮಣ್ಣುಗಳಾದ ಜೇಡಿ ಮಣ್ಣು ಹಾಗೂ ಗೋಡು ಮಣ್ಣುಗಳಿಗೆ ಸುಣ್ಣವನ್ನು ಸೇರಿಸಬೇಕು. ಇನ್ನು ಜಿಪ್ಸಮ್ ಅನ್ನು ಸಾಮಾನ್ಯವಾಗಿ ಯಾವ ಮಣ್ಣಿಗೆ ಸೇರಿಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ಚೌಳು ಮಣ್ಣು ಅಥವಾ ಸೋಡಿಯಂ ಯುಕ್ತ ಕ್ಷಾರಮಣ್ಣು ಅಥವಾ ಬಿಳಿ ಬಣ್ಣದಿಂದ ಕೂಡಿದ ಮಣ್ಣಿಗೆ ಜಿಪ್ಸಮನ್ನು ಸೇರಿಸಬೇಕು. ಒಟ್ಟಾರೆಯಾಗಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿದಾಗ pH ವ್ಯಾಲ್ಯೂವಿನ ಆಧಾರದ ಮೇಲೆ ಮಣ್ಣಿಗೆ ಸುಣ್ಣವನ್ನು ಸೇರಿಸಬೇಕು ಅಥವಾ ಜಿಪ್ಸಮನ್ನು ಸೇರಿಸಬೇಕು ಎಂದು ನಿರ್ಧಾರ ಮಾಡಬೇಕು. ಇದೇ ರೀತಿ ಯಾವುದೇ ಬೆಳೆಯ ಮಾಹಿತಿಗಾಗಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ.